ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಹೆಲೋ ಎವ್ರಿವನ್, ನನ್ನ ಹೆಸರು ದೀಪಾ SP ಅಂತ. ನಾನು ಈ ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗಿದ್ದು 2025 ಜುಲೈಯಲ್ಲಿ. ನಾನು ಈ ಇನ್ಸ್ಟಿಟ್ಯೂಷನ್ ಬರೋಕ್ಕಿಂತ ಮುಂಚೆ ಸೆಲ್ಫ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಏನೋ ಗೊತ್ತಿಲ್ಲ, ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಬೇಕು ಅಂತ ಅನಿಸ್ತು. ನಾನು ಹೈದರಾಬಾದ್ಗೆ ಜಾಯ್ನ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಏನೋ ಕಾರಣಾಂತರಗಳಿಂದ ನಾನು ಬೆಂಗಳೂರಿಗೆ ಬಂದೆ. ಸೊ ಇಲ್ಲಿ ಬಂದಾಗ ನನಗೆ ಅನ್ನಿಸ್ತು ನಾನು ರೈಟ್ ಇನ್ಸ್ಟಿಟ್ಯೂಷನಿಗೆ ಬಂದಿದ್ದೀನಿ ಅಂತ. ಬಿಕಾಸ್ ಇಲ್ಲಿ ಟೀಚರ್ಸ್ ಟೀಚ್ ಮಾಡೋ ವೇ ಆಗಲಿ, ಅವ್ರು ನಮಗೆ ಗೈಡ್ ಮಾಡೋ ವೇ ಆಗಲಿ, ಹೇಳ್ಕೊಡೋ ರೀತಿ ಆಗಲಿ, ಸಮಥಿಂಗ್ ಈಸ್ ಡಿಫ್ರೆಂಟ್ ದ್ಯಾನ್ ಅದರ್ಸ್. ಸೆಲ್ಫ್ ಸ್ಟಡಿ ಮಾಡೋದ್ರಿಂದ ನಮಗೆ ನಮ್ಮ ಓನ್ ವೇ ತಿಳಿಯುತ್ತೆ. ಆದರೆ ಇನ್ಸ್ಟಿಟ್ಯೂಷನಿಗೆ ಬಂದ ನಿಮ್ಗೊಂದು ರೈಟ್ ಗೈಡೆನ್ಸು ಮತ್ತು ರೈಟ್ ಡೈರೆಕ್ಷನ್ ಥ್ರೋ ಅವ್ರು ನಮಗೆಲ್ಲ ವರ್ಕ್ ಮಾಡಿಸ್ತಾರೆ. ಸೊ ಅದು ನನಗೆ ಭಾಳ ಖುಷಿ ಆಯಿತು ಈ ಇನ್ಸ್ಟಿಟ್ಯೂಷನಿಗೆ ಬಂದಿದ್ದು. ಮತ್ತು ಡೈಲಿ ಅವ್ರು ಮಾಡೋ ಕ್ಲಾಸಸ್ ಆಗಲಿ ಮತ್ತು ಅವರು ಟೀಚ್ ಮಾಡೋ ವೇ ಆಗಲಿ ನನಗೆ ಭಾಳ ತುಂಬಾ ಕರೆಕ್ಟ್ ವೇ ಅಂತ ಅನ್ನಿಸ್ತು. ಮತ್ತು ನಾನು ಮೊದಲು ಸ್ಟಡಿ ಮಾಡಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಾ ಇಲ್ವಾ ಅಂತ ಹೇಳಿ. ಆಮೇಲೆ ಇನ್ಸ್ಟಿಟ್ಯೂಷನ್ ಆಗಿ ಬಂದ ಮೇಲೆ ಗೊತ್ತಾಯಿತು ನನಗೆ ಐ ಆಮ್ ಇನ್ ಅ ರಾಂಗ್ ವೇ ಅಂತ ಹೇಳಿ. ಇನ್ಸ್ಟಿಟ್ಯೂಷನಿಗೆ ಬಂದಾದ್ಮೇಲೆ ನನಗೆ ಗೊತ್ತಾಯಿತು ಐ ಆಮ್ ಇನ್ ಅ ರೈಟ್ ಡೈರೆಕ್ಷನ್ ಅಂತ ಹೇಳಿ. ಇಲ್ಲಿ ನಮಗೆ ಗೈಡೆನ್ಸ್ ಕೊಡಬೇಕಾದ್ರೆ ಬಸನಗೌಡ ಸರ್ ಆಗಲಿ, ಮತ್ತು ವಿನಾಯಕ್ ಸರ್ ಆಗಲಿ, ಮತ್ತು ರಶ್ಮಿ ಮ್ಯಾಮ್ ಆಗಲಿ, ನಾವು ತಪ್ಪೇನಾದರೂ ಮಾಡಿದ್ರೆ ಅದನ್ನು ಸರಿಯಾಗಿ ಹೇಳ್ಕೊಡ್ತಾರೆ. ಮತ್ತು ಇಲ್ಲಿ ಡೈಲಿ DPP ಮತ್ತು DMPs ಎಲ್ಲ ಮಾಡಿಸ್ತಾರೆ. ಸೊ ಅದ್ರ ಥ್ರೂ ನಮಗೆ ಗೊತ್ತಾಗುತ್ತೆ ನಮ್ಮದು ಎಷ್ಟು ನಾವು ವರ್ಕ್ ಮಾಡಿದ್ದೀವಿ, ಎಷ್ಟು ಸಾಲ್ವ್ ಮಾಡ್ಲಿಕ್ಕೆ ಆಗ್ತಾ ಇದೆ, ನಮಗೆ ಎಷ್ಟು ಅರ್ಥ ಆಗಿದೆ ಅಂತ ಹೇಳಿ. ವಿದೌಟ್ ದ್ಯಾಟ್ ಯು ಕಾಂಟ್ ಚೆಕ್ ದ್ಯಾಟ್ ವೆದರ್ ಯು ಆರ್ ಇನ್ ಅ ರೈಟ್ ಡೈರೆಕ್ಷನ್ ಆರ್ ನಾಟ್ ಅಂತ ಹೇಳಿ. ಸಾಲ್ವ್ ಮಾಡೋದ್ರಿಂದ ಗೊತ್ತಾಗುತ್ತೆ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು ಅಂತ ಹೇಳಿ. ಸೊ ಅದನ್ನ ಸಾಲ್ವ್ ಮಾಡಿದಾಗ ನನಗೆ ಅನ್ನಿಸ್ತು ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು ಅಂತ ಹೇಳಿ. ಸೊ ನನಗೆ ಎಂಟೈರ್ಲಿ ಇಲ್ಲಿ ಟೀಚ್ ಮಾಡೋ ವೇ ಆಗಲಿ, ಇಲ್ಲಿ ಹೇಳ್ಕೊಡೋ ರೀತಿ ಆಗಲಿ, ಟೀಚರ್ಸ್ ಇರೋ ರೀತಿ ಆಗಲಿ, ಅವರು ಸಬ್ಜೆಕ್ಟ್ನ ಇಂಟರ್ಲಿಂಕ್ ಮತ್ತು ಕನೆಕ್ಷನ್ ಮಾಡಿ ಹೇಳ್ಕೊಡೋ ರೀತಿಯಾಗಿ ನನಗೆ ತುಂಬ ಇಷ್ಟ ಆಯಿತು. ಇಷ್ಟ ಆಗಿದೆ ಅನ್ನೋದಕ್ಕಿಂತ ನನಗೆ ತಿಳಿತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಸೊ ಎಕಾನಮಿ ಸಬ್ಜೆಕ್ಟ್ಸು ಅರ್ಜುನ್ ಸರ್ ಇವಾಗ RRP ಎಲ್ಲ ಮಾಡ್ತಾ ಇದ್ದಾರೆ. ಸೊ ತಿಳಿದೇ ಇರೋ ಸಬ್ಜೆಕ್ಟ್ಸನ್ನೆಲ್ಲ RRPಲಿ ನಾನು ಕಲ್ತಿದ್ದೀನಿ. ಮತ್ತು ಜೋಗ್ರಫಿ ಸರು ಅದು ಸಬ್ಜೆಕ್ಟ್ನ ಭಾಳ ಇಂಟರ್ಲಿಂಕ್ ಆಗಿ ಮಾಡಿ ಹೇಳ್ತಾರೆ, ಪ್ರಿಲಿಮ್ಸಿಗೆ ಮತ್ತು ಮೇನ್ಸ್ ಅಂತ ಹೇಳಿ. ಸೊ ಸಬ್ಜೆಕ್ಟ್ಸ್ ನೀವು ಯಾವ ಥರ ಸ್ಟಡಿ ಮಾಡ್ತೀರಿ ಅನ್ನೋದಕ್ಕಿಂತ ಯಾವ ಸಬ್ಜೆಕ್ಟನ್ನ ಯಾವ ಥರ ಹೇಗೆ ಇಂಟರ್ಲಿಂಕ್ ಮಾಡಿ ನೀವು ಕಲಿಬೇಕು ಅನ್ನೋದನ್ನ ಈ ಇನ್ಸ್ಟಿಟ್ಯೂಷನಲ್ಲಿ ಹೇಳ್ಕೊಟ್ರು. ಸೊ ಅದು ನನಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಬಂದು ಹಿಸ್ಟ್ರಿ ಸರ್, ವಿಜಯ್ ಸರ್ ಅಂತ ಹೇಳ್ತಾರೆ. ಸೊ ಹಿಸ್ಟ್ರಿ ಇಸ್ ಮೈಂಡ್ ಬ್ಲೋವಿಂಗ್ ಆ್ಯಕ್ಚುಲಿ. ಎಲ್ಲರೂ ಹಿಸ್ಟ್ರಿ ಹೇಳ್ತಾರೆ, ಆದರೆ ವಿಜಯ್ ಸರ್ ಥರ ಹಿಸ್ಟ್ರಿ ಯಾರೂ ಹೇಳಲ್ಲ. ಬಿಕಾಸ್ ನಿಮಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ಬಂದು ನೋಡಿ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು.